ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಇವತ್ತು ಏನ್ ಸ್ಪೆಷಲ್ ಈ ರಿಪಬ್ಲಿಕ್ ಡೇಗೂ ನನ್ಗೂ ಏನ್ ಲಿಂಕ್ ಇದೆ, ನನ್ನ ಚಾನೆಲ್ಗೂ ಏನ್ ಲಿಂಕ್ ಇದೆ ಅಂದ್ರೆ ಇವತ್ತು ಎಪ್ಪತ್ತೇಳನ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನ ಅಂದ್ರೆ 77th ರಿಪಬ್ಲಿಕ್ ಡೇ. ನನ್ನ ಚಾನೆಲ್ ಹೆಸರು ಕವಿತಾಲಯ 777 ಅಂಡ್ ದಿಸ್ ಇಸ್ 77th ರಿಪಬ್ಲಿಕ್ ಡೇ. ದಿಸ್ ಇಸ್ ಸೋ ಸ್ಪೆಷಲ್ ಫಾರ್ ಮೀ. ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ, ಸೊ ಯಾರ್ಯಾರನ್ನ ನೆನ್ಸ್ಕೊಬೇಕು ಈ ರಿಪಬ್ಲಿಕ್ ಡೇ ದಿವಸ ಅಂದ್ರೆ ಯಾರ್ಯಾರು ಫ್ರೀಡಮ್ ಫೈಟರ್ಸ್ ಇದ್ದಾರೆ, ನಮ್ಗೆ ಫ್ರೀಡಮ್ ಯಾರು ತಂದ್ಕೊಟ್ರು ನಮ್ಮ ಇಂಡಿಯಾದಲ್ಲಿ, ಅವ್ರನ್ನ ನೆನ್ಸ್ಕೊಂಡು ಒಂದ್ ಥ್ಯಾಂಕ್ ಯು ಹೇಳ್ಕೊಳ್ಳೋಣ. ಅದ್ರ ಜೊತೆ ನಮ್ ಸೋಲ್ಜರ್ಸ್ ಗಡಿ ಭಾಗದಲ್ಲಿ ಯಾರು ನಮ್ಮನ್ನೆಲ್ಲ ಕಾಯ್ತಾ ಇದ್ದಾರೆ ಅವ್ರಿಗೂ ಒಂದ್ ಥ್ಯಾಂಕ್ ಯು ಹೇಳ್ಕೊಳ್ಳೋಣ. ಅದ್ರ ಜೊತೆ ಫ್ರೀಡಮ್ ಫೈಟರ್ಸ್ ಆಗಿರ್ಬೋದು, ಸೋಲ್ಜರ್ಸ್ ಆಗಿರ್ಬೋದು, ಯಾರ್ಯಾರು ನಮ್ ದೇಶಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವ್ರನ್ನ ಮರ್ತೋಗ್ಬಾರ್ದು. ಕರೆಕ್ಟ್ ಅಲ್ಲ? ಫ್ರೀಡಮ್ ಹಾಗೆ ಸಿಗ್ತಾ ನಮ್ಗೆ? ಫೈಟ್ ಮಾಡಿದ್ಮೇಲೆ ಅಲ್ವಾ ಸಿಕ್ತು. ಯಾರು ನಮ್ಗೆ ಗಿಫ್ಟ್ ಮಾಡಿಲ್ಲ, ತಗೊಳ್ಳಿ ನಿಮ್ ಇಂಡಿಯಾಗ್ ನಾವು ಫ್ರೀಡಮ್ ಕೊಡ್ತಾ ಇದೀವಿ ಅಂತ ಯಾರು ನಮ್ಗೆ ಗಿಫ್ಟ್ ಮಾಡಿಲ್ಲ. ಫ್ರೀಡಮ್ ನ ಫೈಟ್ ಮಾಡಿ ತಗೊಂಡಿದೀವಿ. ಕರೆಕ್ಟ್ ಅಲ್ಲ? ಇಂಡಿಯಾದಲ್ಲಿ ತುಂಬಾ ಫ್ರೀಡಮ್ ಫೈಟರ್ಸ್ ಯಾರೇ ಇದ್ದಾರೆ, ಮಹಾತ್ಮ ಗಾಂಧಿ ಆಗಿರ್ಬೋದು, ತುಂಬಾ ಜನ ನೇಷನ್ ಫೈಟರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಫೈಟ್ ಮಾಡಿ ತಗೊಂಡಿರೋದು. ಸೊ ಅವ್ರನ್ನೆಲ್ಲ ನೆನ್ಸ್ಕೊಂಡು, ಅವ್ರ ಸ್ಯಾಕ್ರಿಫೈಸಸ್ ನ ನೆನ್ಸ್ಕೊಂಡು ಥ್ಯಾಂಕ್ ಯು ಅಂತ ಹೇಳ್ಕೊಂಡು, ಅದ್ರ ಜೊತೆ ಎಷ್ಟೊಂದು ಕಲ್ಚರ್ಸ್ ಇದೆ. ಕರೆಕ್ಟ್ ಅಲ್ಲ? ಎಷ್ಟೊಂದು ಕಲ್ಚರ್ಸ್ ಇದೆ, ಎಷ್ಟೊಂದು ಭಾಷೆಗಳಿದೆ, ಎಷ್ಟೊಂದು ಸ್ಟೇಟ್ಸ್ ಇದೆ. ಕರೆಕ್ಟ್ ಅಲ್ಲ? ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಬಟ್ ಒನ್ ನೇಷನ್ ಅಲ್ಲಿ ಇಂಡಿಯಾದಲ್ಲಿ ಇದೀವಿ. ಸೊ ಪ್ರೌಡ್ ಟು ಬಿ ಇಂಡಿಯನ್. ನಾನ್ ಹೆಮ್ಮೆಯಿಂದ ಹೇಳ್ಕೊತೀನಿ ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್ ಅಂತ. ನೀವೆಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಐ ಲವ್ ಯು ಇಂಡಿಯಾ ಅಂತ. ಅದ್ರ ಜೊತೆ ಒಂದೇ ಮಾತರಂ ಅಂತಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಸೊ ಇಂಡಿಯಾಗೆ ಏನಂತ ಹೇಳ್ಬೇಕು ನಾವು? ಇಂಡಿಯಾಗೆ ಗ್ರಾಟಿಟ್ಯೂಡ್ ಯಾವ ತರ ಹೇಳ್ಕೊಬೇಕು, ಹೋಪನೋಪನು ಯಾವ ತರ ಹೇಳ್ಕೊಬೇಕು, ಐ ಆಮ್ ಸಾರಿ ಪ್ಲೀಸ್ ಫರ್ಗಿವ್ ಅಸ್ ಅಂದ್ರೆ ನಮ್ಮನ್ನ ಕ್ಷಮಿಸ್ಬಿಡು, ಭಾರತ ಮಾತೆಗೆ ನಾವು ಐ ಆಮ್ ಸಾರಿ ಪ್ಲೀಸ್ ಫರ್ಗಿವ್ ಅಸ್, ಥ್ಯಾಂಕ್ ಯು, ಐ ಲವ್ ಯು ಇಂಡಿಯಾ ಅಂತ ಹೇಳ್ಕೊಳ್ಳೋಣ. ಎಲ್ಲರೂ ನನ್ ಜೊತೆ ನೀವು ಹೇಳ್ಕೊಳ್ಳಿ ಐ ಲವ್ ಯು ಇಂಡಿಯಾ ಅಂತ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಒಂದೇ ಮಾತರಂ ಅಂತ ಮೆಸೇಜ್ ಮಾಡಿ. ಎಲ್ಲರೂ ಇವತ್ತು ನಮ್ಮ ದೇಶದಲ್ಲಿ ನಾವು ಹುಟ್ಟಿರೋದಕ್ಕೆ, ಇನ್ ಆಸ್ ಓಕೆ ಇಂಡಿಯಾದಲ್ಲಿ ಹುಟ್ಟಿರೋದಕ್ಕೆ, ಇಂಡಿಯಾದಲ್ಲಿ ಇರೋದಕ್ಕೆ, ಓಕೆ ನಾವು ಇಂಡಿಯಾದಲ್ಲಿ ಹುಟ್ಟಿದೀವಿ, ಇಂಡಿಯಾದಲ್ಲಿ ಬೆಳೀತಾ ಇದೀವಿ. ಇಂಡಿಯನ್ ಕಲ್ಚರ್ ಎಷ್ಟ್ ಚೆನ್ನಾಗಿರುತ್ತೆ, ಇಂಡಿಯನ್ ನೇಷನ್ ಎಷ್ಟ್ ಚೆನ್ನಾಗಿದೆ. ದಟ್ ಬ್ಯೂಟಿಫುಲ್ ಎಂಬ್ಲಮ್, ನ್ಯಾಷನಲ್ ಫ್ಲಾಗ್ ಆಗಿರ್ಬೋದು, ನೀವ್ ಯಾವುದೇ ಫ್ಲಾಗ್ ಆಗಿರ್ಬೋದು, ಬೇರೆ ಫ್ಲಾಗ್ಸ್ಗೂ ಇಂಡಿಯನ್ ಫ್ಲಾಗ್ಸ್ಗೂ ಎಷ್ಟು ಡಿಫ್ರೆಂಟ್ ಆಗಿ ವ್ಯತ್ಯಾಸ ಇದೆ. ನಮ್ಮ ಫ್ಲಾಗ್ ವೈಟ್, ಆರೆಂಜ್, ಗ್ರೀನ್, ಸೆಂಟ್ರಲ್ಲಿ ಅಶೋಕ ಚಕ್ರ, ನ್ಯಾಷನಲ್ ಎಂಬ್ಲಮ್ ಎಲ್ಲಾನು ನೋಡ್ತಾ ಇದ್ರೇನೆ ನಾವು ಇಂಡಿಯಾದಲ್ಲಿ ಹುಟ್ಟಿರೋದಕ್ಕೆ ತುಂಬಾ ಸಾರ್ಥಕ ಅನ್ಸುತ್ತೆ. ಸೊ ಎಲ್ಲರೂ ಐ ಲವ್ ಯು ಇಂಡಿಯಾ ಅಂತ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಹ್ಯಾಪಿ ರಿಪಬ್ಲಿಕ್ ಡೇ. 77ನೇ ಗಣರಾಜ್ಯೋತ್ಸವ ದಿವಸಕ್ಕೆ ಎಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಬಾಯ್.